ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಮ್ಮೂರ ಜಾತ್ರಾ ಮಹೋತ್ಸವ ಬಂಕಾಪುರ. ಹಾವೇರಿ ಜಿಲ್ಲಾ ಶಿಗಾಂವ್ ತಾಲೂಕು ಬಂಕಾಪುರ ಪಟ್ಟಣದ ಸುಂಕದಕೇರಿಯ ಹೊಂಡದ ಶ್ರೀ ದುರ್ಗಾದೇವಿ, ಶ್ರೀ ಮಾತಂಗಮ್ಮ ದೇವಿ, ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ವಿಘ್ನೇಶ್ವರ ಜಾತ್ರಾ ಮಹೋತ್ಸವ ಮತ್ತು ಧರ್ಮಸಭೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿಸಲಾಗಿದೆ. ದಿನಾಂಕ 1-4-2025 ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಶ್ರೀ ದೇವಿಗೆ ಮಹಾಭಿಷೇಕ, ಬೆಳಿಗ್ಗೆ 7 ಗಂಟೆಗೆ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಶ್ರೀ ದುರ್ಗಾದೇವಿಯ ಪಲ್ಲಕ್ಕಿಯು ಹರವಿ ವಂಶಸ್ಥರ ಮನೆಗೆ ಮೆರವಣಿಗೆ ಮೂಲಕ ತೆರಳಿ ನಂತರ ದೇವಸ್ಥಾನ ತಲುಪುತ್ತೆ. ಸಂಜೆ 3 ಗಂಟೆಗೆ ಶ್ರೀ ದುರ್ಗಾದೇವಿಯ ನೂತನ ಉತ್ಸವ ಮೂರ್ತಿಯ ಮೆರವಣಿಗೆ ದೇವಸ್ಥಾನದಿಂದ ಹೊರಟು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಕಲ ವಾದ್ಯ ವೈಭವಗಳೊಂದಿಗೆ ಸಂಚರಿಸಿ ದೇವಸ್ಥಾನ ತಲುಪುತ್ತೆ. ಮೆರವಣಿಗೆ ಚಾಲನೆ ಆದ ಶ್ರೀ ಶಬ್ರ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಅರಡೆಲೆ ಮಠ ಹಿರಮಠ, ಬಂಕಾಪುರ ಶ್ರೀ ಶಿವಪುತ್ರಯ್ಯ ಸ್ವಾಮಿಗಳು ಕೆಂಡದ ಮಠ, ಬಂಕಾಪುರ ಶ್ರೀ ಪುಟ್ಟಯ್ಯ ಸ್ವಾಮಿ ಹುಚ್ಚಯ್ಯನ ಮಠ ಪ್ರಧಾನ ಅರ್ಚಕರು ಉಪಸ್ಥಿತರಾದ ಶ್ರೀ ಕೃಷ್ಣಪ್ಪ ಅನಂತ ವಿರಣೇಕರ್, ದೇವಿಯ ಉತ್ಸವ ಮೂರ್ತಿ ದಾನಿಗಳು, ಬಂಕಾಪುರ ಶ್ರೀ ಮರಿಸಿದ್ದೇಶ್ವರ ಡೊಳ್ಳು ಕುಣಿತ ಹಾಗೂ ಡೊಳ್ಳಿನ ಜಾನಪದ ಮೇಳ, ಚಿಕ್ಕೋಡಿಜಿ ಬೆಳಂಗಾವ್ ಹಾಗೂ ವಿವಿಧ ಜಾನಪದ ಕಲಾ ತಂಡಗಳು ಹಾಗೂ ಮಕ್ಕಳ ವೇಷಭೂಷಣವನ್ನ ತೊಟ್ಟು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಂತರ ಅನ್ನ ಪ್ರಸಾದ ಸೇವೆ ಮಾಡಿದವರು ಆದ ಪೊಲೀಸ್ ಅಧಿಕಾರಿಗಳು ಆದ ಶ್ರೀ ಪರಶುರಾಮ್ ನೀರೋಳ್ಳಿ ಸಹೋದರರು ಹಾಗೂ ಬಂಕಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು. ನಂತರ ದುರ್ಗಾದೇವಿ ತಾಯಿಯ ಮೆರವಣಿಗೆಯಲ್ಲಿ ಮುಸ್ಲಿಂ ಬಾಂಧವರು ಆದ ಹಿರಿಯರು ಹಾಗೂ ಯುವಕರು ಮಂಡ್ಯದ ಜಾತ್ರಾ ಮಹೋತ್ಸವ ಅಂಗವಾಗಿ ಎಲ್ಲ ಸಮಾಜದ ಜನಾಂಗಗಳು ಕೂಡಿ ಸುತ್ತಮುತ್ತಲಿನ ಹಳ್ಳಿಯ ಜನಾಂಗಗಳು ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ. ಇದು ವರ್ಷ 2ನೇ ಸಾರಿ ನಡೀತಾ ಇರುವಂಥ ಜಾತ್ರೆ, ಬೆಳ್ಳಿ ಕುಸ್ತಿಗಳು, ವಿಶೇಷ ಕಾರ್ಯಕ್ರಮಗಳು, ವಿಶೇಷ ಮನರಂಜನೆ, ಹೊಂಡದ ದುರ್ಗಾದೇವಿ ಜಾತ್ರೆಯನ್ನು ಎಲ್ಲ ಸಮಾಜದವರು ಅದು 1ನೇ ತಾರೀಕಿನಿಂದ 4ನೇ ತಾರೀಕಿನವರೆಗಿದ್ದರೆ ನಾವು ಈಗ ಎಲ್ಲ ಓಣಿಯಲ್ಲೂ ಒಬ್ಬರು ಕೈಯಿಂದ ಬಂದು ದೇವಿಗೆ ಉಡಿಯನ್ನು ತುಂಬಿದ್ದಾರೆ. ಅದೇ ಥರ ಕೊಟ್ಟಿಗೇರಿ ಭಕ್ತರು ನಾವು ಬಂದು ಉಡಿಯನ್ನು ತುಂಬಿ ಆ ದೇವಿಯ ಉಡಿಯನ್ನು ಮಾಡಿ ಈಗ ಎಲ್ಲರೂ ಭಾಳ ವಿಜೃಂಭಣೆಯಿಂದ ಈ ಜಾತ್ರೆಯನ್ನು ನಡೆಸಲಾಗಿದೆ. ಈ ವಿಶೇಷ ಅಂದರೆ ದುರ್ಗಾದೇವಿಗೂ ಜಾತ್ರೆ 2 ದಿನ ಪೂರ್ತಿ ನಡೀತವೆ. 2 ದಿವಸ ಕಾರ್ಯಕ್ರಮ ಇರ್ತವೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ. ಎಲ್ಲರೂ ಜಾತ್ರೆಗೆ ಆಗಬೇಕು. ಈ ದೇವಿ ಪ್ರಾರಂಭವಾಗಿ ತಮ್ಮಲ್ಲಿ ತಿಳ್ಕೊಳ್ಳಿರುತ್ತೆ. ಜಾತ್ರಾ ಮಹೋತ್ಸವದ ಬಗ್ಗೆ ಬಂದಿದ್ದೇವೆ. ಈಗ ನಾವು ಇಲ್ಲಿ ಜನರ ಮಾತುಗಳನ್ನು ಕೇಳೋಣ. ಬನ್ನಿ. ರಾಮಕೃಷ್ಣ ರೀ, ಹೊಸ ಕ್ಷತ್ರಿಯ ಸಮಾಜ ಸಂಸ್ಥೆಯಲ್ಲಿ ಬಂಕಾಪುರ ಇವರ ವತಿಯಿಂದ ಸುಂಕದಕೇರಿಯ ಬಂಕಾಪುರದ ಶ್ರೀ ಹೊಂಡದುರ್ಗವ್ವ ಜಾತ್ರೆಯ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊಂಡದುರ್ಗಾದೇವಿ ಜಾತ್ರೆಯ ಪ್ರಯುಕ್ತ ಹೊಸ ಕ್ಷತ್ರಿಯ ಸಮಾಜದ ವತಿಯಿಂದ ಭಜನೆ ಮತ್ತು ವಾರಕರಿ ಸಂಪ್ರದಾಯದ ಭಜನೆ ಮೂಲಕ, ಪಾದಯಾತ್ರೆಯ ಮೂಲಕ ಶ್ರೀ ದುರ್ಗಾದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಎಲ್ಲ ಹಿರಿಯರು, ಮಕ್ಕಳು ಮತ್ತು ಮಹಿಳೆಯರ ವತಿಯಿಂದ ಸಮೂಹವಾಗಿ ಒಂದು ಉಡಿ ತುಂಬುವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಈಗ ತಾನೇ ನಾವು ದುರ್ಗಾದೇವಿಗೆ ಉಡಿ ತುಂಬಿ ಇವಾಗ ಹೊರಗಡೆ ಬಂದಿದ್ದೇವೆ. ಈ ಜಾತ್ರೆಯು ಇನ್ನೂ ಹೆಚ್ಚಿನ ರೀತಿಯಾಗಿ ಬೆಳೆದು ಮತ್ತು ಇಡೀ ಬಂಕಾಪುರಕ್ಕೆ ಆದರ್ಶವಾಗಿ ಇರಬೇಕು ಅನ್ನೋದು ಒಂದು ಆಶಯ ಮೂಲಕ ಈ ಮೂಲಕ ದುರ್ಗಾದೇವಿಗೆ ನಾವು ಪ್ರಾರ್ಥನೆ ಮಾಡಿ ಈಗ ಎಲ್ಲರಿಗೂ ಕೂಡ ಇಲ್ಲಿ ಒಂದು ವೈಭವದ ವಾತಾವರಣ, ಒಂದು ಸಂತಸದ ವಾತಾವರಣ, ವೈಭವದ ವಾತಾವರಣ ಈ ಒಂದು ದುರ್ಗಾದೇವಿಯ ಆವರಣದಲ್ಲಿ ಮೂಡಿಬಂದಿದೆ. ಇದೇ ತರಹ ಪ್ರತಿ ವರ್ಷ ಇನ್ನೂ ಜಾತ್ರೆ ಬೆಳೀಲಿ, ಹೆಚ್ಚಿನ ಭಕ್ತಾದಿಗಳು ಈ ಮಂದಿರಕ್ಕೆ ಬರಲಿ ಅಂತ ಆ ದುರ್ಗಾದೇವಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ರಾಮಕೃಷ್ಣ. ನಮ್ಮೂರ ಜಾತ್ರಾ ಮಹೋತ್ಸವ ಅಂಗವಾಗಿ ಸಿಹಿ ಹಾಲನ್ನ ಹಂಚಲಾಗಿದೆ. ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರು ಆದ ಶ್ರೀ ನಾಶೀರ್ ಅಹಮದ್
हल्देवाले, मोहम्मद तहमीद खाजी, अयूब खान पठाण, मोहम्मद हुसैन खतीबा, जिलानी पट्टीपुरी, ಇಬ್ರಾಹಿಂ ಕನವಳ್ಳಿ, ಶಿವಾನಂದ ಮಾಗಿ, ನೂರ್ ಅಹಮದ್ ಜಕಾತಿ, ಬಸೀರ್ ಜಮಾದರ್, ರಾಹಿದ್ ರಾಯಚೂರ, ಪೈರೆ ಸೈಕಲಗಾರ್ ಭಾಗವಹಿಸಿದ್ರು. ನಂತರ ಈ ಸಂದರ್ಭದಲ್ಲಿ ಶ್ರೀ ಹೊಂಡದ ದುರ್ಗಾದೇವಿ ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ಆದ ಶ್ರೀ ವಿರೂಪಾಕ್ಷಪ್ಪ ಹುರುಳಿ ಹಾಗೂ ಬಂಕಾಪುರದ ಗಣ್ಯಮಾನ್ಯರು ಆದ ಸತೀಶ್ ಆಲ್ದಕಟ್ಟಿ, ರೇವಣ ಸಿದ್ದಪ್ಪ ಹರವಿ, ಡಿಎನ್ ಕೂಡಲ, ನೀಲಪ್ಪ ಕುರಿ, ಸುರೇಶ್ ರಾಣುಜಿ, ಹನುಮೇಶ್ ಹಳವಳ್ಳಿ, ರಾಮಕೃಷ್ಣ ರಾಯ್ಕರ್, ರಾಘವೇಂದ್ರ ಮೇಲಗೇರಿ, ಬಾಪಣ್ಣ ತಳ್ಳಳ್ಳಿ, ಮಹಾಬಳೇಶ್ವರ ಹೊನ್ನಕೇರಿ, ಪರಶುರಾಮ್ ನಿರುಳ್ಳಿ, ಪ್ರಕಾಶ್ ಆಲದಕಟ್ಟಿ ಮುಂತಾದವರು ಭಾಗಿಯಾಗಿದ್ದರು. ರವಿರಾಜ್ ಎಸ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.